ಹಾಯ್ ಹಲೋ. ನಾವು ಬಾಯಲ್ಲಿ ಹೇಳ್ತೀವಿ ಏನಂತ, ಮಕ್ಕಳು ದೇವರ ಸಮಾನ ಅಂತ ನಾವು ಹೇಳ್ತೀವಿ. ಆದರೆ ನನ್ನ ದೃಷ್ಟಿಯಲ್ಲಿ ಮಕ್ಕಳೇ ದೇವರು. ನಾನು ಯಾವಾಗಲೂ ಮಕ್ಕಳನ್ನೇ ದೇವರಂತ ತಿಳಿದುಕೊಂಡಿದ್ದೀನಿ. ಹುಟ್ಟಿದ ಮಗುವಿನಿಂದ 18 ವರ್ಷದವರೆಗೂ ಕೂಡ ಅವರೆಲ್ಲರೂ ಮಕ್ಕಳೇ ಆಗಿರುತ್ತಾರೆ. ಅದು ನಮಗೆ ಫಸ್ಟ್ ನೆನಪಿರಬೇಕು. ನಾನು ಇಲ್ಲಿ ಯಾವುದೇ ಒಂದು ಶಿಕ್ಷಕರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದೇ ಒಂದು ಪೋಷಕರ ಪೇರೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಇಡೀ ಶಿಕ್ಷಣವನ್ನು ಕುರಿತು ಸೊಸೈಟಿಯ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕೆಲವು ಶಿಕ್ಷಕರು ಕಂಪ್ಲೇಂಟ್ ಮಾಡ್ತಾರೆ ಏನಂತ, ಮಕ್ಕಳುಗಳು ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿ, ಮಗುಗೆ ಸರಿಯಾದ ಕಲ್ಚರ್ ಇಲ್ಲ, ರೀತಿ ನೀತಿ ನಿಯಮಗಳಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಒಂದು ಇನ್ನೊಂದು ರೀತಿಯಲ್ಲಿ ಪೋಷಕರು, ಮಗು ಮನೆಯಲ್ಲಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ನಮಗೆ ಸರಿಯಾದ ಗೌರವವನ್ನು ಕೊಡ್ತಾ ಇಲ್ಲ, ಮುಂದೆ ಹೇಗಪ್ಪ ನಮ್ಮನ್ನು ನೋಡ್ಕೊಳ್ತದೆ ಈ ಮಗು, ಹಾಗೆ ಹೀಗೆ ಅಂತ ಒಂದಲ್ಲ ಒಂದು ರೀತಿಯಲ್ಲಿ ಮಗುವಿನ ಮೇಲೆ ಕಂಪ್ಲೇಂಟ್ ಬರ್ತಾನೆ ಇರುತ್ತದೆ. ನನಗನ್ನಿಸುತ್ತದೆ, ಮಗು ಎಳೆಯ ಮಗು, ಅದರ ಮೆದುಳು ಕೂಡ ಬೆಳೆದಿರುವುದಿಲ್ಲ. ಅದು ಆಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಏನು ತನ್ನ ಚಟುವಟಿಕೆಯಲ್ಲಿ ಭಾಗಿಯಾಗಿರುತ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ನಾವು ಮಕ್ಕಳ ಮೇಲೆ ಯಾಕೆ ಆ ಒಂದು ಗೌರವದ ನಿರೀಕ್ಷೆಯನ್ನು ನಾವು ಪಡಬೇಕು ಮತ್ತು ಇಲ್ಲ ಸಲ್ಲದ ಮಾತುಗಳನ್ನು ಯಾಕೆ ಆಡಬೇಕು ಅಂತ ನನಗನ್ನಿಸುತ್ತದೆ. ಕೆಲವರು ಹೇಳ್ತಾರೆ ಮಕ್ಕಳಿಗೇನೂ ಕೆಲಸ ಇಲ್ಲ, ಮಕ್ಕಳಿಗೆಂತ ಕೆಲಸ ಇದೆ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ಮಗು ಬೆಳಿಗ್ಗೆ ಎದ್ದೋರಿಂದ ಸಂಜೆ ರಾತ್ರಿ ಮಲಗುವವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾನೆ ಇರುತ್ತದೆ. ಓಕೆ, ಬೆಳಿಗ್ಗೆ ಏಳುತ್ತದೆ, ಶಾಲೆಗೆ ರೆಡಿ ಆಗುತ್ತದೆ, ಶಾಲೆಗೆ 8 ಗಂಟೆಗೆ ಬರುತ್ತದೆ ಅಂತ ಇಟ್ಕೊಳ್ಳಿ, ಸಂಜೆ ಮಧ್ಯಾಹ್ನ 3:30ವರೆಗೂ 3 ಗಂಟೆವರೆಗೂ ಕೂಡ ಶಾಲೆಯಲ್ಲಿರುತ್ತದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದಲ್ಲ ಒಂದು ತರಗತಿಗಳು ನಡೀತಾನೇ ಇರುತ್ತೆ. ಒಂದೇ ಕೊಠಡಿಯಲ್ಲಿ ಕುಳಿತುಕೊಂಡು ಎಲ್ಲ ವಿಷಯಗಳನ್ನು ಅದು ಕೇಳಿಸ್ಕೊಳ್ತಾ ಇರುತ್ತದೆ, ಬರಿತಾ ಇರುತ್ತದೆ. ಅದಲ್ಲದೆ ಇತರೆ ಚಟುವಟಿಕೆಯಲ್ಲೂ ಕೂಡ ಅದು ಭಾಗಿಯಾಗಿರುತ್ತದೆ. ಹೀಗಿರುವಾಗ ಮಕ್ಕಳಲ್ಲಿ ನಾವು ಎಂತಹ ಗೌರವದ ನಿರೀಕ್ಷೆಯನ್ನು ಪಡಬೇಕಾಗುತ್ತದೆ? ಎಳೆಯ ಮಗು ಅದು, ಅದಕ್ಕಿನ್ನೂ ಸಮಯ ಕೊಡಬೇಕಾಗುತ್ತದೆ. ನಾವು ಆ ಏಜಿನಲ್ಲಿ ನಾವು ಮಕ್ಕಳ ಮೇಲೆ ಗೌರವ ಕೊಡ್ತಾ ಇಲ್ಲ ಅನ್ನೋದು ಪೋಷಕರ ಕಂಪ್ಲೇಂಟ್ ಇರ್ಬೋದು ಮತ್ತು ಶಿಕ್ಷಕರ ಕಂಪ್ಲೇಂಟ್ ಇರ್ಬೋದು. ಅದು ಆಗಬಾರ್ದು ಸಣ್ಣ ಮಕ್ಕಳುಗಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದರೆ, ಮಗು ಶಾಲೆಯಲ್ಲಿ ಎಷ್ಟು ಕಲಿತಿರುತ್ತದೆಯೋ ಅದನ್ನೇ ಪುನಃ ಮನೆಗೆ ಬಂದು ಮತ್ತೆ ಕಲಿಯುತ್ತದೆ. ಪೋಷಕರು ಏನು ಮಾಡ್ತಾರೆ, ಟ್ಯೂಷನಿಗೆ ಹಾಕಿರ್ತಾರೆ, ಅಥವಾ ಇಲ್ಲದೆ ಬೇರೆ ರೀತಿಯ ಚಟುವಟಿಕೆಗಳಿಗೆ, ಡ್ಯಾನ್ಸು, ಮ್ಯೂಸಿಕ್ಕು, ಸ್ವಿಮ್ಮಿಂಗು, ಹೀಗೆ ಹಲವಾರು ಕಡೆಗೆ ಮಗುವನ್ನು ಫಿಕ್ಸ್ ಮಾಡಿಟ್ಟಿರ್ತಾರೆ. ಒಂದೆಲ್ಲ ಒಂದು ರೀತಿಯ ಚಟುವಟಿಕೆಯಲ್ಲಿ ಮಗು ಕಲಿತಾನೇ ಇರುತ್ತದೆ. ಹೀಗಿರುವಾಗ ನಾವು ಮಕ್ಕಳ ಮೇಲೆ ಆ ರೀತಿಯ ಒಂದು ಗೌರವ ಕೊಡ್ತಾ ಇಲ್ಲ ಅನ್ನೋ ಒಂದು ನಿರೀಕ್ಷೆಯನ್ನು ನಾವು ಪಡಬಾರ್ದು. ಎಳೆಯ ಮಕ್ಕಳು ಅನ್ನೋದು ನನ್ನ ಒಂದು ಉದ್ದೇಶ ಆಗಿರುತ್ತದೆ. ಇಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋಗಳನ್ನು ನೀವು ತಿಳ್ಕೊಳ್ಬೇಕಂತ ಹೇಳಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಅಷ್ಟೇ ಅಲ್ಲ ನನ್ನ ಪೇಜನ್ನು ಫಾಲೋ ಅಪ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.